ಈ ಕರಿಯರ್ ನಿಮ್ಮನ್ನು ಬಾನೆತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ, ಹೊಸ ಹೊಸ ಜಾಗಗಳನ್ನು ಪರಿಚಯಿಸುತ್ತದೆ ಹಾಗೂ ಅದರ ಜೊತೆಗೆ 5 ಸ್ಟಾರ್ ಅಕೊಮಡೇಷನ್ ಕೂಡ ಕೊಡ್ತಾರೆ. ಸೊ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಕೇಬಿನ್ ಕ್ರೂ. ಈ ವಿಡಿಯೋದಲ್ಲಿ ನಿಮಗಿದ್ದ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿದ್ದೇವೆ. ಲೈಕ್ ಡ್ಯೂಟೀಸ್ ಆಫ್ ಕೇಬಿನ್ ಕ್ರೂ, ಕ್ವಾಲಿಫಿಕೇಶನ್, ಚಾಲೆಂಜಸ್ ಆ್ಯಂಡ್ ಸ್ಯಾಲರಿ ಪ್ಯಾಕೇಜ್. ಸೊ ಕೇಬಿನ್ ಕ್ರೂ ಕರಿಯರ್ನ ನಿಮ್ಮದಾಗಿಸ್ಕೊಳ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ಕೇಬಿನ್ ಕ್ರೂ ಜರ್ನಿನ 6 ಸೆಗ್ಮೆಂಟಲ್ಲಿ ಡಿವೈಡ್ ಮಾಡಿದ್ದೇವೆ, ವಿಚ್ ಇನ್ಕ್ಲೂಡ್ಸ್ ಕ್ವಾಲಿಫಿಕೇಶನ್ ಅಂಡ್ ರಿಕ್ವೈರ್ಮೆಂಟ್, ಟ್ರೈನಿಂಗ್, ಡ್ಯೂಟಿ ಆಫ್ ಅ ಕೇಬಿನ್ ಕ್ರೂ ಮೆಂಬರ್, ಸ್ಯಾಲರಿ, ಕರಿಯರ್ ಪಾತ್, and at last you'll be getting additional tips. So let's get into the video. First of all, ಕೇಬಿನ್ ಕ್ರೂ ಅಂದರೆ ಯಾರು? ಕೇಬಿನ್ ಕ್ರೂನ ಫ್ಲೈಟ್ ಅಟೆಂಡೆಂಟ್ ಅಥವಾ ಏರ್ ಹೋಸ್ಟೆಸ್ ಎಂದು ಕರೆಯಲಾಗುತ್ತದೆ. ಸೊ ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ಸೇಫ್ಟಿ, ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ವೆಲ್ ಬೀಯಿಂಗ್ ಆಫ್ ದ ಕಸ್ಟಮರ್ಸ್. ಸೊ ಈ ಕೇಬಿನ್ ಕ್ರೂ ಏರ್ಲೈನ್ಸ್ಗಳನ್ನ ರಿಪ್ರೆಸೆಂಟ್ ಮಾಡ್ತಾರೆ. ಸೊ ನೀವು ಕೇಬಿನ್ ಕ್ರೂ ಆಗಬೇಕಂದ್ರೆ ಕೆಲವೊಂದು ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡಬೇಕಾಗತ್ತೆ, ವಿಚ್ ಆರ್ ಆಸ್ ಕ್ವಾಲಿಫಿಕೇಷನ್ ಆ್ಯಂಡ್ ರಿಕ್ವೈರ್ಮೆಂಟ್. ಎಜುಕೇಷನ್. ಇಂಡಿಯಾದಲ್ಲಿರೋ ಎಲ್ಲ ಏರ್ಲೈನ್ಸ್ಗಳು ಕ್ಯಾಂಡಿಡೇಟ್ಸ್ಗಳ 10th plus PUC result from a recognized board in the ಕೇಳ್ತಾರೆ. Some airlines may also require degree from hospitality and tourism management. Age. So ನೀವು ಏರ್ ಹೋಸ್ಟೆಸ್ ಆಗಬೇಕಂದ್ರೆ ಮಿನಿಮಮ್ ಏಜ್ ರಿಕ್ವೈರ್ಡ್ ಇಸ್ 18 to 21, 18ರಿಂದ 21 ವರ್ಷ, ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇರೋದು 18 ವರ್ಷದಿಂದ 27 ವರ್ಷ. ಈ ಏಜ್ ಲಿಮಿಟ್ ಕೂಡ ಏರ್ಲೈನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಲ್ಯಾಂಗ್ವೇಜ್ ಸ್ಕಿಲ್ಸ್. ಕೇಬಿನ್ ಕ್ರೂ ಮೆಂಬರ್ಸ್ಗೆ ತುಂಬ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕಾಗುತ್ತೆ, ಏಕೆಂದರೆ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡುವಂಥ ಪ್ಯಾಸೆಂಜರ್ಸ್ ಹಲವಾರು ಸ್ಟೇಟ್ಸ್ ಮತ್ತು ಕಂಟ್ರಿಯಿಂದ ಬಂದಿರ್ತಾರೆ. ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕಾದ್ರೆ ಆ ಭಾಷೆನ ನೀವು ಕಲ್ತಿದ್ರೆ ನಿಮಗೆ ತುಂಬ ಅಡ್ವಾಂಟೇಜ್ ಆ್ಯಡ್ ಆನ್ ಆಗುತ್ತೆ. ಹೆಲ್ತ್ ಆ್ಯಂಡ್ ವೆಯ್ಟ್. ಏರ್ ಹೋಸ್ಟೆಸ್ಗಳು ತಮ್ಮ ರೂಟೀನ್ ಹೆಲ್ತ್ ಮತ್ತು ವೆಯ್ಟ್ನ ಮೇಂಟೈನ್ ಮಾಡಬೇಕಾಗುತ್ತೆ, which includes height, weight and medical fitness. ಏರ್ಲೈನ್ಸ್ಗಳು ಹುಡುಗರಿಗೆ ಮತ್ತು ಹುಡುಗಿರಿಗೆ ಸಪರೇಟ್ ಹೈಟ್ ಮತ್ತು ವೆಯ್ಟ್ ಲಿಮಿಟ್ ಇಟ್ಟಿರ್ತಾರೆ. ಸೊ ಫೀಮೇಲ್ಸ್ಗೆ ಹೈಟ್ ರಿಕ್ವೈರ್ಮೆಂಟ್ ಇಸ್ ಬಿಟ್ವೀನ್ 155 cm to 170 cm and 165 cm to 180 cm for male candidates, and the weight should be proportional to the height. Health and fitness. ಏರ್ ಹೋಸ್ಟೆಸ್ಗಳು ಪ್ರತಿನಿತ್ಯ ಒಳ್ಳೆ ಹೆಲ್ತ್ ಕಂಡೀಷನ್ ಮತ್ತು ಫಿಟ್ನೆಸ್ ಮೇಂಟೈನ್ ಮಾಡಬೇಕಾಗತ್ತೆ. ಏನಕ್ಕಂದರೆ ದೇ ನೀಡ್ ಟು ಲಿಫ್ಟ್ ಹೆವಿ ಆಬ್ಜೆಕ್ಟ್ಸ್, ಸ್ಟ್ಯಾಂಡ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಆ್ಯಂಡ್ ಇವ್ಯಾಕ್ಯುಯೇಟ್ ಪ್ಯಾಸೆಂಜರ್ಸ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ಸ್. ಸೊ ಈ ಎಲ್ಲ ರಿಕ್ವೈರ್ಮೆಂಟ್ಸ್ ನೀವು ಫುಲ್ಫಿಲ್ ಮಾಡಿ ಸೆಲೆಕ್ಷನ್ ಆದಮೇಲೆ ನಿಮಗೆ ಸ್ಟಾರ್ಟ್ ಆಗೋದೇ ಟ್ರೈನಿಂಗ್. ಸೊ DGCA ಅಪ್ರೂವ್ ಮಾಡಿರುವ ಕೆಲವೊಂದು ಇನ್ಸ್ಟಿಟ್ಯೂಷನ್ಗಳಲ್ಲಿ ಏರ್ ಹೋಸ್ಟೆಸ್ಗಳ ಟ್ರೈನಿಂಗ್ ಆಗುತ್ತೆ. So this could be done by airlines or aviation training institutions. ಈ ಟ್ರೈನಿಂಗಲ್ಲಿ ನಿಮಗೆ ತುಂಬ ವೆರೈಟಿ ಆಫ್ ಟಾಪಿಕ್ಸ್ನ ಕಲಿಸ್ತಾರೆ, ವಿಚ್ ಆರ್ ಆಸ್ ಫಾಲೋಸ್. ಕಸ್ಟಮರ್ ಸರ್ವಿಸ್ ಸ್ಕಿಲ್. ಸೊ ಏರ್ ಹೋಸ್ಟೆಸ್ಗಳು ಕಸ್ಟಮರ್ ಫ್ರೆಂಡ್ಲಿ ಆಗಿರಬೇಕಾಗುತ್ತೆ ಆ್ಯಂಡ್ ಕೆಲವೊಂದು ಸಿಚುವೇಶನ್ಗಳನ್ನ ತುಂಬ ಡಿಪ್ಲೊಮ್ಯಾಟಿಕ್ ಹಾಗೂ ಕಾಮ್ಲಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಫಸ್ಟ್ ಏಡ್ ಟ್ರೈನಿಂಗ್. ಸೊ ಕೇಬಿನ್ ಕ್ರೂಗಳಿಗೆ ಫಸ್ಟ್ ಏಡ್ ಟ್ರೈನಿಂಗ್ ಕೊಡಲಾಗುತ್ತದೆ ಆ್ಯಂಡ್ ಎಮರ್ಜೆನ್ಸಿ ಸಿಚುವೇಶನ್ಗಳಲ್ಲಿ ಹೇಗೆ ಪ್ರೊಸೀಡ್ ಮಾಡಬೇಕಂತ ಕೂಡ ನಾಲೆಜ್ ಕೊಡಲಾಗುತ್ತದೆ. ಸೇಫ್ಟಿ ಟ್ರೈನಿಂಗ್. ಕೇಬಿನ್ ಕ್ರೂ ಟ್ರೈನಿಂಗಲ್ಲಿ ಕೆಲವೊಂದು ಸಿಚುವೇಶನ್ಸ್ಗಳನ್ನ ಪ್ರಾಕ್ಟಿಕಲಿ ಹಾಗೂ ಥಿಯರಿಟಿಕಲಿ ನಿಮಗೆ ಕಲಿಸಲಾಗುತ್ತದೆ. ಸೊ ವಿಚ್ ಇನ್ಕ್ಲೂಡ್ಸ್ ನೀವು ಹೇಗೆ ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ನ ಆಪರೇಟ್ ಮಾಡ್ತೀರಾ ಅಂತ, ಎಮರ್ಜೆನ್ಸಿ ಸಿಚುವೇಶನ್ನಲ್ಲಿ ಹೇಗೆ ಪ್ಯಾಸೆಂಜರ್ನ ಇವ್ಯಾಕ್ಯುಯೇಟ್ ಮಾಡ್ತೀರಾ ಅಂತ, ಹಾಗೂ ಟಫ್ ಸಿಚುವೇಶನ್ಗಳನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅಂತ.
ಸೊ ಈ ಟ್ರೈನಿಂಗ್ ಮುಗ್ದಾದ್ಮೇಲೆ ನಿಮಗೆ ಗೊತ್ತಿರಬೇಕಾಗಿರೋ ಮತ್ತೊಂದು ವಿಷಯ ಇರೋದೇ ಡ್ಯೂಟೀಸ್. ಮೀಟಿಂಗ್, ಗ್ರೀಟಿಂಗ್ ಆ್ಯಂಡ್ ಸೀಟಿಂಗ್ ಫಾರ್ ದ ಪ್ಯಾಸೆಂಜರ್ಸ್. ಎಮರ್ಜೆನ್ಸಿ ಲ್ಯಾಂಡಿಂಗಲ್ಲಿ ಗೈಡ್ಲೈನ್ಸ್ ಕೊಡಬೇಕಾಗುತ್ತೆ ಮತ್ತು ಫ್ಲೈಟ್ ಟರ್ಬುಲೆನ್ಸ್ಗಳ ಬಗ್ಗೆ ವಿಷಯ ತಲುಪಿಸಬೇಕಾಗುತ್ತೆ. ಪ್ರೊವೈಡಿಂಗ್ ಫಸ್ಟ್ ಏಡ್ ಆ್ಯಂಡ್ ಮೆಡಿಕಲ್ ಅಸಿಸ್ಟೆನ್ಸ್, ಸರ್ವಿಂಗ್ ಮೀಲ್ಸ್ ಆ್ಯಂಡ್ ಡ್ರಿಂಕ್ಸ್, selling food and duty-free goods, and keeping passengers calm and seated, answering passenger questions and preparing for takeoff and landing. So ಇವೆಲ್ಲ ಕೇಬಿನ್ ಕ್ರೂಗಳ ಇಂಪಾರ್ಟೆಂಟ್ ಡ್ಯೂಟೀಸ್ ಆಗಿರುತ್ತೆ. ಸ್ಯಾಲರಿ. ಸೊ ಸ್ಯಾಲರಿ ಡಿಪೆಂಡ್ ಆಗೋದು ಏರ್ಲೈನ್ಸ್, ಎಕ್ಸ್ಪೀರಿಯನ್ಸ್ ಹಾಗೂ ಸೀನಿಯಾರಿಟಿ ಮೇಲೆ. So average salary of a cabin crew is around 6 lakh per year, which includes basic salary, flying allowances and other allowances. So different airlines will hold their own salary package. Adana illi break down ಮಾಡಿದ್ದೀವಿ. Air India offers around 6.72 lakh per year. IndiGo offers 5.4 lakh per year. SpiceJet offers 5.68 lakh per year. ಈ ಸ್ಯಾಲರಿ ಪ್ಯಾಕೇಜ್ ಯಾವುದೇ ಸ್ಟೇಜಲ್ಲೂ ವ್ಯತ್ಯಾಸಗೊಳ್ಬೋದು. ಕೇಬಿನ್ ಕ್ರೂ ಸ್ಯಾಲರಿ ಎಕ್ಸ್ಪೀರಿಯನ್ಸ್ ಜೊತೆಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈ ಲಿಸ್ಟಲ್ಲಿರೋದೆಲ್ಲ ಕೇಬಿನ್ ಕ್ರೂಗೆ ಸಿಗುವಂಥ ಬೆನಿಫಿಟ್ಸ್ಗಳು. ಈ ಸ್ಯಾಲರಿ ಮತ್ತು ಬೆನಿಫಿಟ್ಗಳು ಪ್ರತಿಯೊಂದು ಏರ್ಲೈನ್ಸ್ ತಮ್ಮದೇ ಆದ ಸ್ಟ್ರಾಟಜಿ ಮೂಲಕ ಡಿಫ್ರೆನ್ಷಿಯೇಟ್ ಮಾಡ್ತವೆ. ಕೇಬಿನ್ ಕ್ರೂಗಿರುವಂಥ ಡಿಸ್ಅಡ್ವಾಂಟೇಜ್ ಏನಂದರೆ ಅವರು ಲಾಂಗ್ ಫ್ಲೈಟಲ್ಲಿ ಎದ್ದಿರಬೇಕಾಗತ್ತೆ ಹಾಗೂ ಮನೆಯಿಂದ ದೂರ ಇರಬೇಕಾಗತ್ತೆ. ಕರಿಯರ್ ಪಾತ್. ಸೊ ಕೇಬಿನ್ ಕ್ರೂ ಎಕ್ಸ್ಪೀರಿಯನ್ಸ್ ಪಡೀತಾ ತಮ್ಮ ಸ್ಟೇಜ್ಗಳನ್ನು ಲೆವೆಲಪ್ ಮಾಡ್ತಾ ಹೋಗ್ತಾರೆ. ಕೇಬಿನ್ ಕ್ರೂ ಸುಪೀರಿಯರ್, ಇನ್ಫ್ಲೈಟ್ ಮ್ಯಾನೇಜರ್ ಆ್ಯಂಡ್ ಟ್ರೈನಿಂಗ್. ಸೊ ಈ ಹಂತಗಳನ್ನು ನೀವು ರೀಚ್ ಆಗಬೇಕಂದ್ರೆ ನಿಮಗೆ ಬೇಕಿರೋದು ಎಕ್ಸ್ಪೀರಿಯನ್ಸ್, ಪರ್ಫಾರ್ಮೆನ್ಸ್ ಆ್ಯಂಡ್ ಪಾಲಿಸೀಸ್ ಆಫ್ ದ ಏರ್ಲೈನ್ಸ್. ಸೊ ಈಗ ನಾವು ತಲುಪಿದ್ದೇವೆ ಲಾಸ್ಟ್ ಸ್ಟೇಜ್ ಆಫ್ ದ ವಿಡಿಯೋ. ದ್ಯಾಟ್ಸ್ ಅಡಿಷನಲ್ ಟಿಪ್ಸ್ ಫ್ರಮ್ ಮೈ ಸೈಡ್. ನಾನು ನಿಮಗೆ 3 ಇಂಪಾರ್ಟೆಂಟ್ ಪ್ರಮುಖವಾದ ಟಿಪ್ಸ್ ಕೊಡಲು ಇಷ್ಟಪಡ್ತೇನೆ. ಫಸ್ಟ್ ಒನ್, ಪರ್ಸನಲ್ ಕ್ವಾಲಿಟೀಸ್. ಸೊ ದಿಸ್ ಇನ್ಕ್ಲೂಡ್ಸ್ ಪೇಷನ್ಸ್, ರಿಲಯನ್ಸ್, ಅಡಾಪ್ಟಬಿಲಿಟಿ, ಎಬಿಲಿಟಿ ಟು ವರ್ಕ್ ಅಂಡರ್ ಪ್ರೆಷರ್. ಸೆಕೆಂಡ್ ಒನ್, ಬಿ ಫ್ಲೆಕ್ಸಿಬಲ್ ಆ್ಯಂಡ್ ಅಡಾಪ್ಟೇಬಲ್. ಫ್ಲೆಕ್ಸಿಬಲ್ ಮತ್ತು ಅಡಾಪ್ಟೇಬಲ್ ಅಂದರೆ ನೀವು ಇಂಟರ್ನ್ಯಾಷನಲ್ ಫ್ಲೈಟ್ಗೆ ಫ್ಲೈ ಮಾಡ್ತಿದ್ರೆ ಅಲ್ಲಿನ ಟೈಮ್ ಝೋನ್ ಪ್ರಕಾರ ನಿಮ್ಮ ದಿನನಿತ್ಯ ಚೇಂಜ್ ಆಗುತ್ತೆ ಹಾಗೂ ನಿಮ್ಮ ಸ್ಲೀಪ್ ಸೈಕಲ್ ಚೇಂಜ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಇಸ್ ಬಿ ಎಂಥೂಸಿಯಾಸ್ಟಿಕ್ ಆ್ಯಂಡ್ ಮೋಟಿವೇಟೆಡ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಕಲಿಯೋಕೇನೋ ಸಿಕ್ಕಿದ್ರೆ ಪ್ಲೀಸ್ ಕಮೆಂಟ್ ಡೌನ್ ಬಿಲೋ ನೀವು ಏನು ಕಲ್ತಿದ್ದೀರಾ ಅಂತ. ಫ್ಯೂಚರಲ್ಲಿ ಇದೇ ಥರದ ವಿಡಿಯೋ ಬೇಕಂದರೆ ನಿಮಗೆ ಏನು ಕಲಿಬೇಕು ಅಂತ ಇಷ್ಟ ಇದೆ ಅಥವಾ ಯಾವ ಥರ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಕೊಡ್ತೀನಿ. ಸೊ ಈ ಚಾನಲಲ್ಲಿ ಬರುವಂಥ ಎಲ್ಲ ಏವಿಯೇಷನ್ ರಿಲೇಟೆಡ್ ವೀಡಿಯೋಸ್ ಸ್ಪೆಸಿಫಿಕಲಿ ಕನ್ನಡಿಗರೇ ಮಾತ್ರ. ಧನ್ಯವಾದ.